ನಿಮ್ಮ ಕಂಪನಿಯ ಸಿಇಒ ತನ್ನ ಸಂಸ್ಥೆಯ ಉದ್ಯೋಗಿಗಳ ಸಂಖ್ಯೆಯನ್ನು 30% ಕಡಿತಗೊಳಿಸುವ ಬಗ್ಗೆ ಮಾತನಾಡಿದರೆ ಹೇಗಿರಬಹುದು? ಅದರ ಹಿಂದಿನ ಕಾರಣ ಎಐ ಆದ್ರೆ? ಇದು ಊಹೆಯಲ್ಲ, ಸತ್ಯ ಕಥೆ. ಒಂದು ಟೆಕ್ ದೈತ್ಯ ಸಂಸ್ಥೆಯ ನಾಯಕನ ಬಗ್ಗೆ ಕೇಳಿ. 2005ರಲ್ಲಿ ಸ್ಟಾಕ್ಹೋಮ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನ 3 ವಿದ್ಯಾರ್ಥಿಗಳು, ಸೆಬಾಸ್ಟಿಯನ್ ಸಿಮಿಯಟ್ಕೋವ್ಸ್ಕಿ, ನಿಕ್ಲಾಸ್ ಆಡಲ್ಬರ್ತ್ ಮತ್ತು ವಿಕ್ಟರ್ ಜಾಕೋಬ್ಸನ್, ಒಂದು ಸವಾಲು ಎದುರಿಸುತ್ತಿದ್ದರು. ಆನ್ಲೈನ್ ಪಾವತಿಗಳನ್ನು ಸುಲಭಗೊಳಿಸುವ ಒಂದು ಹೊಸ ಐಡಿಯಾ ಅವರಲ್ಲಿತ್ತು, ಆದರೆ ಅದನ್ನು ಯಾರೂ ನಂಬಲಿಲ್ಲ. ಅದೇನೆಂದರೆ, ಗ್ರಾಹಕರು ಆನ್ಲೈನ್ನಲ್ಲಿ ವಸ್ತುಗಳನ್ನು ಖರೀದಿಸುವ ಮುನ್ನ ಟ್ರೈ ಮಾಡಲು ಇಷ್ಟಪಡುತ್ತಿದ್ದರು, ಆದರೆ ವ್ಯಾಪಾರಿಗಳಿಗೆ ಹಣ ಸಿಗುವುದಿಲ್ಲ ಎನ್ನುವ ಭಯ. ಈ ನಂಬಿಕೆಯ ಕೊರತೆಯಿಂದಾಗಿ ಆನ್ಲೈನ್ ವ್ಯಾಪಾರಕ್ಕೆ ದೊಡ್ಡ ಅಡೆತಡೆ ಇತ್ತು. ಒಂದು ಸಾಲ ವಸೂಲಾತಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದ ಸೆಬಾಸ್ಟಿಯನ್ಗೆ ಈ ಗ್ಯಾಪ್ ಸ್ಪಷ್ಟವಾಗಿ ಕಾಣಿಸಿತು. ಗ್ರಾಹಕರಿಗೆ ಮೊದಲು ಉತ್ಪನ್ನಗಳನ್ನು ಪಡೆದು ನಂತರ ಹಣ ಪಾವತಿಸುವ ಅವಕಾಶ ನೀಡಿದರೆ ಹೇಗೆ? ವ್ಯಾಪಾರಿಗಳಿಗೆ ತಕ್ಷಣವೇ ಹಣ ಸಿಗುವಂತೆ ಮಾಡಿದರೆ ಹೇಗೆ? ಇದೇ ಕ್ಲಾರ್ನಾ ಸಂಸ್ಥೆಯ ಮೂಲ ಆಲೋಚನೆ. ಅದೇ 2005ರಲ್ಲಿ ಕ್ರೆಡಿಟರ್ ಎಂಬ ಹೆಸರಿನಲ್ಲಿ ಈ ಸಂಸ್ಥೆ ಪ್ರಾರಂಭವಾಯಿತು. ಈಗ ಖರೀದಿಸಿ ನಂತರ ಪಾವತಿಸಿ BNPL ಮಾದರಿ ಜನಪ್ರಿಯವಾಯಿತು. 2009ರಲ್ಲಿ ಇದಕ್ಕೆ ಕ್ಲಾರ್ನಾ ಎಂದು ಮರುನಾಮಕರಣ ಮಾಡಲಾಯಿತು ಮತ್ತು ಅದು ಯುರೋಪ್ನಾದ್ಯಂತ ವೇಗವಾಗಿ ಬೆಳೆಯಿತು. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ, ನಿಜ ಜೀವನದ ರೋಚಕ ಕಥೆಗಳು ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ವಾಲ್ಮಾರ್ಟ್, ಟಾರ್ಗೆಟ್, ಅಮೆಜಾನ್ನಂತಹ ದೈತ್ಯ ಸಂಸ್ಥೆಗಳೊಂದಿಗೆ ಕೈಜೋಡಿಸಿ ಕ್ಲಾರ್ನಾ ಅಮೆರಿಕಾದಲ್ಲಿಯೂ ತನ್ನ ಛಾಪು ಮೂಡಿಸಿತು. 2024ರ ಸೆಪ್ಟೆಂಬರ್ 10ರಂದು ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ NYSE ಯಶಸ್ವಿ IPO ಮೂಲಕ $14 ಶತಕೋಟಿ ಹೆಚ್ಚಿನ ಮೌಲ್ಯ ಗಳಿಸಿತು. ಒಂದು ಸಣ್ಣ ಐಡಿಯಾ ಈಗ ಜಾಗತಿಕ ಶಕ್ತಿಯಾಗಿತ್ತು. ಇಷ್ಟೆಲ್ಲ ಯಶಸ್ಸು ಗಳಿಸಿದ್ರೂ ಕ್ಲಾರ್ನಾ ಸಿಇಒ ಸೆಬಾಸ್ಟಿಯನ್ ಅವರಿಗೆ ಒಂದು ವಿಷಯದ ಬಗ್ಗೆ ಪಶ್ಚಾತ್ತಾಪವಿತ್ತಂತೆ. ಕೇಳಿ ಅವ್ರು ಏನು ಹೇಳ್ತಾರೆ ಅಂತ. ಆದರೆ ಕೋಡಿಂಗ್ ಕಲಿಯದಿದ್ದರೂ ಸೆಬಾಸ್ಟಿಯನ್ AI ತಂತ್ರಜ್ಞಾನವನ್ನು ಆಳವಾಗಿ ಅಳವಡಿಸಿಕೊಂಡಿದ್ದಾರೆ. ಅವರು ವೈಬ್ ಕೋಡಿಂಗ್ ಬಗ್ಗೆ ಮಾತನಾಡ್ತಾರೆ. ಅಂದರೆ ChatGPTಯಂತಹ ದೊಡ್ಡ ಭಾಷಾ ಮಾದರಿಗಳನ್ನು ಬಳಸಿ ಅನುಭವದ ಮೇಲೆ ಕೋಡಿಂಗ್ ಮಾಡೋದು. ಇವರೇ ಓಪನ್ AI ಬಾಸ್ ಸ್ಯಾಮ್ ಆಲ್ಟ್ಮನ್ ಅವರ ಸ್ನೇಹಿತರು. ಸೆಬಾಸ್ಟಿಯನ್ ಪ್ರಕಾರ ಪುನರಾವರ್ತಿತ ಕೆಲಸಗಳನ್ನು AI ಸುಲಭವಾಗಿ ಬದಲಾಯಿಸುತ್ತದೆ. 2022ರಲ್ಲಿ 7,000 ಇದ್ದ ಕ್ಲಾರ್ನಾದ ಉದ್ಯೋಗಿಗಳ ಸಂಖ್ಯೆ ಈಗ 3,000ಕ್ಕೆ ಇಳಿದಿದೆ. 2030ರ ವೇಳೆಗೆ ಇದು 2,000ಕ್ಕಿಂತ ಕಡಿಮೆಯಾಗಲಿದೆ ಎಂದು ಅವರು ಅಂದಾಜಿಸಿದ್ದಾರೆ. ಇದು ವಜಾಗೊಳಿಸುವಿಕೆಯಲ್ಲ, ನೈಸರ್ಗಿಕವಾಗಿ ಉದ್ಯೋಗಿಗಳು ಕಂಪನಿಯನ್ನು ತೊರೆದಾಗ ಹೊಸ ನೇಮಕಾತಿ ಮಾಡದಿರುವುದು. ಒಂದು ಚಿಕ್ಕ ಐಡಿಯಾದಿಂದ ಜಾಗತಿಕ ಸಂಸ್ಥೆಯನ್ನು ಕಟ್ಟಿದ ಸೆಬಾಸ್ಟಿಯನ್ ಈಗ AI ಯುಗದಲ್ಲಿ ಉದ್ಯೋಗಗಳ ಭವಿಷ್ಯವನ್ನು ಪುನರ್ರೂಪಿಸುತ್ತಿದ್ದಾರೆ. ಇದು ನಿಜಕ್ಕೂ ರೋಮಾಂಚನಕಾರಿ ಕಥೆ ಅಲ್ವಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ. ಈ ಕಥೆಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.